ಈ ನಾಮಕರಣಕ್ಕೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾರೂ ಹೋಗೋದಿಲ್ಲ. ಕಾರಣ ನನಗೆ ಗೊತ್ತಿದೆ. ಈ ವಿಷಯನ ನಾನೇ ಊರಿಗೆ ಬಂದು ತಿಳಿಸ್ಬೋದಾಗಿತ್ತು. ಆದರೆ ಸುಶೀಲ ನೋಡ್ಕೋತಾಳೆ ಅಂತ ನೀವು ಹೇಗೆ ನಮ್ಮ ಮನೆಗೆ ಬರ್ಲಿಲ್ವೋ ಅದೇ ರೀತಿ ನಾನು ತವ್ರ ಮನೆಗೆ ಬಂದ್ರೆ ನನ್ನ ತಂಗಿ ಮನಸ್ಸಿಗೆ ನೋವಾಗುತ್ತೆ ಅಂತ ಊರಿಗೆ ಬರೋದಕ್ಕೆ ನನಗೂ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನೀವಾದ್ರೂ ನಾಮಕರಣಕ್ಕೆ ಬಂದು ತಾಯಿ ಮಗುವಿಗೆ ಆಶೀರ್ವಾದ ಮಾಡಬೇಕೆಂದು ತಂಗಿಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಇಂತಿ ನಿಮ್ಮ ಲಲಿತಾ. ಅವ್ರು ಬರ್ದಿರೋದೇನೋ ಸರಿ, ನಡೆದಿದ್ದನ್ನೆಲ್ಲ ಮರೆತು ನಾವಾದ್ರೂ ಹೋಗ್ಬಿಟ್ಟು ಬರೋಣವಾ? ನಮ್ಮಗಳ ಆತುರದಲ್ಲಿ ಬುದ್ಧಿಯಿಂದ ಮಾತಾಡ್ಬೇಡ ನೀನು. ಅವರಪ್ಪ ಸತ್ತಾಗ್ಲೇ ಆ ಚಾಂಡಾಲ ಅಳಿಯ ನಮ್ಮನ್ನು ಕರೀಲಿಲ್ಲ, ನಾವು ಹೋಗ್ಲಿಲ್ಲ. ಅಂತದ್ರಲ್ಲಿ ಅವನ ಕರೀದ ನಾವಾಗಿ ಹೋದ್ರೆ ಅವತ್ತಾಯ್ತಲ್ಲ ಪೂಜೆ, ಅದಕ್ಕಿಂತಲೂ ಹೆಚ್ಚಾಗುತ್ತೆ ಗೊತ್ತಾ? ಹಾಗಾದ್ರೆ ಸಾಯೋವರೆಗೂ ನಮ್ಮ ಮಕ್ಕಳ ಮುಖ ನೋಡ್ಲೇಬಾರ್ದ? ಆ ಹಾಳ ಗಾಯಾದಿಗೆ ಸಂಬಂಧ ಮಾಡಿ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಯ್ತಲ್ರಿ. ನೋಡಿ, ಅದ್ಯಾವ್ರಲ್ಲಿ ಒಂದು ಹರಕೆನಾದ್ರೂ ಕಟ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ. ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಆ ದೇವರ ಹೆಸರಲ್ಲಿ ಹರಕೆ ಕಟ್ಕೋಬಹುದಾಗಿತ್ತು. ನಮ್ಮ ಹಣೆ ಬರ ಹಣೆ ಕೆಟ್ಟಿದಾಗ ಬರೆದು ಆ ದೇವರೇ ನಮ್ಗೆ ತೊಂದರೆ ಕೊಟ್ಟಿರುವಾಗ ಇನ್ಯಾವ ದೇವರಿಗೆ ನಾವು ಹರಕೆ ಕಟ್ಕೊಳ್ಳೋದು? ಕೃಷ್ಣ, ಮುದ್ದು ಕೃಷ್ಣ, ಬೆಣ್ಣೆ ಕೃಷ್ಣ ನಗು. ಅಮ್ಮ, ನಮ್ ಕೃಷ್ಣ ಹೊಸ ಭಗವದ್ಗೀತೆ ಸೃಷ್ಟಿ ಮಾಡಕ್ಕೆ ಹುಟ್ಟಿರೋದು. ಅಮ್ಮ, ನಿನ್ ಮಗ ಸಾಕ್ಷಾತ್ ಶ್ರೀ ಕೃಷ್ಣ ಇದ್ದಾಗೆ ಇದ್ದಾನೆ. ನಿನ್ ಕಡೆ ಯಾರು ಬರ್ಲಿಲ್ಲ ಅಂತ ಕಣ್ಣೀರು ಹರಿಸ್ತಾ ಇದೀಯಾ? ನನ್ನ ಕೋಪ ಬರ್ಸ್ಬೇಡ. ಇವತ್ತು ನನ್ನ ಮಗನ ನಾಮಕರಣ. ನಗನಗುತ್ತಾ ಹೋಗಿ ತೋಟಕ್ಕೆ ತೂಗು. ದೇವಸ್ಥಾನಕ್ಕೆ ಬೀಗ ಹಾಕ್ಸಿ ದೇವ್ರ ಬಾಯಿನ ಕಟ್ಟಾಕ್ಸಿದ್ಮೇಲೆ ಬರಗಾಲ ಬರ್ದೇ ಇರ್ತದ ಯಜಮಾನ್ರೆ? ಅಲ್ವಾ ಮತ್ತೆ ಆಕಾಶ ನಂಬ್ಕೊಂಡು ಆರಂಭ ಮಾಡೋ ನಮ್ಮಂತವ್ರಿಗೆ ಭಯ ಭಕ್ತಿ ಇದ್ರೆ ತಾನೇ ಯಜಮಾನ್ರೆ ಮಳೆ ಬೆಳೆ ಆಗೋದು. ಅಲ್ವಾ ಮತ್ತೆ ಇನ್ನೇನಾದ್ರೂ ಗುಡಿ ಯಜಮಾನರಾಗಿ ಗುಡಿ ಬಾಗಿಲು ತಗ್ಸಿ ಮಾರಮ್ಮನ ಪೂಜೆ ನಡೆಯೋ ಹಾಗೆ ಮಾಡಿಬಿಡಿ. ಯಾಕೆ ಯಜಮಾನ ಯೋಚನೆ ಮಾಡ್ತಿದ್ದೀರಾ? ನಿಮ್ ತಮ್ಮ ನಾಗಪ್ಪ ಸತ್ ಮೇಲೆ ಕಿತಾಪತಿ ಮಾಡೋರು ಯಾರು ಇಲ್ಲ. ಧೈರ್ಯವಾಗಿ ಗುಡಿ ಬಾಗಿಲು ತಗ್ಸಿ. ಕಿತಾಪತಿ ಮಾಡಿಲ್ಲ. ಈ ಊರಿಗೆ ಅಧಿಪತಿ ಆಗೋ ಹಕ್ಕು ನನ್ಗೂ ಐತದೆ ಕೇಳಿದಷ್ಟೇ. ಹಕ್ಕಿದ್ರು ಸೇವೆ ಮಾಡೋ ಯೋಗ್ಯತೆ ಇರಬೇಕಲ್ಲ. ಯೋಗ್ಯತೆ ಇದ್ದಿದ್ರಿಂದಲೇ ದೇವಸ್ಥಾನ ಬೀಗ ಜಡಿಸಿದ್ದು. ಆ ಬೀಗ ಹೊಡೆದಾಕಿ ಒಳಗೆ ಹೋಗೋ ತಾಕತ್ತು ನನಗೂ ಇದೆ. ಹಾಗೇನಾದ್ರೂ ಮಾಡಿದ್ರೆ ಕೈ ಕಾಲು ಕತ್ತರಿಸೋ ಶಕ್ತಿ ನನಗೂ ಐತೆ. ವಚ್ಚಿರೋ ಬಾಯಿ. ಊರೇ ಎಕ್ಕುಟ್ಟು ಹೋಗ್ತಿರುವಾಗ ಇವರು ಅಧಿಕಾರಕ್ಕೋಸ್ಕರ ಕಚ್ಚಾಡ್ತಾ ಇದ್ದಾರೆ. ಸ್ವಲ್ಪ ಈ ಗೊಡ್ಡ ಬೋಧನೆ ಬೇಕಾಗಿಲ್ಲ, ಯಜಮಾನ್ಕೆ ಬೇಕಷ್ಟೇ. ಅಪ್ಪಾಜಿ, ನಾವ್ ಯಜಮಾನಿಕೆ ಮಾಡದೇ ಇದ್ರು ಚಿಂತೆ ಇಲ್ಲ. ಬೇಕಾದ್ರೆ ಯಾರನ್ನಾದ್ರೂ ಗುಡಿ ಗೌಡ್ನಾಗ ನೇಮಿಸಿ, ನಾನ್ ಬೇಡನಲ್ಲ. ಆದ್ರೆ ಆ ನನ್ನ ತಾಯಿ ಮಾರಮ್ಮನ ಪೂಜೆ ಮಾತ್ರ ಈ ಅನಿಷ್ಟನ ಅದಿಂದಲ್ಲಿ ನಡೆಯೋದಕ್ಕೆ ನಾನಪ್ಪ. ಯಾಕೆ ಮಾತು ಬೆಳೆಸಿ ಹೊಡೆದಾಟ ಪ್ರಾರಂಭಿಸ್ತೀರಾ? ನೀವು ಬಗ್ಗಲ್ಲ, ಅವರು ಬಿಟ್ಕೊಡಲ್ಲ. ಸಮಸ್ಯೆ ಬಗೆಹರಿಯೋದಂಗೆ? ಧರ್ಮಪ್ಪನವ್ರೆ, ನೀವು ವಂಶಸ್ತ್ರ ಕಟ್ಟಿಸಿರೋ ಊರು ದೇವಸ್ಥಾನ ಒಂದು ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮೊಬ್ಬರಿಗೆ ಸಾಧ್ಯ. ನೋಡಿ, ದೇವಸ್ಥಾನದ ಬಾಗಿಲು ತೆಗೆಸಿ ಪೂಜೆ ನಡೆಯೋ ಹಾಗೆ ಮಾಡಿ. ಹೌದು, ನಡೀರಯ್ಯ, ನಡೀರಿ ಹೋಗೋಣ, ನಡೀರಿ. ನಿನ್ನೆ ಪಂಚಾಯತಿಲೆ ಒಳ್ಳೆ ಮುಖಾಬಲ್ಲ ಮಾಡಿದ್ರೆ ಆ ನಿಮ್ ದಾಯಾದಿಗಳು ಅಲ್ಲಾಡಿ ಹೋಗ್ಬಿಟ್ರು. ಆದ್ರೆ ಧ್ವನಿ ಪಟ್ಟ ದಕ್ಕಿಲ್ಲ ನೋಡಿ. ಅದು ಸಂತ ದಕ್ಕದಲ್ಲಿ ಹೋಗುತ್ತಲ್ಲ, ಇವತ್ತಲ್ಲ ನಾಳೆ ದಕ್ಕೆ ದಕ್ಕುತ್ತೆ. ಯಜಮಾನ್ರಿ ಅಲ್ಲಿ ನೋಡಿ, ಮಾಂಸ ತಿನ್ನೋ ಮನುಷ್ಯರೇ ನಿಮ್ಗೆ ನೋಡಕ್ ಹೋದ್ರು. ಆದ್ರೆ ಮುಂಚಿನ ಸತ್ಯ ಹಾಕ ಹೋರಿಗಳಿಂದ ನಿಮ್ಗೆ ಅವಮಾನ ಆಗ್ಬಿಡ್ತಲ್ಲ ಯಜಮಾನ್ರೆ. ನೀವು ಅನ್ನೆ ಆ ನಿಮ್ಮ ದಾಯಾದಿ ಹೋರಿನ ಬೋಡಿ ಬಜಾರ್ ಕಾಣಿಸ್ಬಿಡ್ತೀನಿ. ಬೇಡ, ಬೆಂಕಿ ಇಟ್ಟು ಬೂದಿ ಮಾಡ್ಬಿಡು. ಅಯ್ಯೋ, ಇದೇನು ಅಮ್ಮನಿಯ? ರಾಜೀವಪ್ಪನ ಕೊಟ್ಟಿಗೆ ಬೆಂಕಿ ಹಚ್ಚುತ್ತೀನಿ ಅಂದ್ಬಿಟ್ಟು ಸಂಜೀವಪ್ಪನ ಕೊಟ್ಟಿಗೆ ಬೆಂಕಿ ಹಚ್ಚುತ್ತಿದ್ಯಾ?
ಇದು ಇಂಗ್ಲಿಷ್ನವ್ರ ತಂತ್ರ ಕುತಂತ್ರ ಕೊಡೋಕು ಹಣ. ಏನು ಇಲ್ಲದೆ ಇರೋನು ಏನಾದ್ರೂ ಆಗ್ಬೇಕು ಅಂದ್ರೆ ಒಬ್ಬನ ಮೇಲೆ ಇನ್ನೊಬ್ಬನ ಕಟ್ಟಿ ಮಟ್ಟ ಹಾಕ್ಬೇಕು ಅಂದ್ರೆ ಅವ್ರ ಸೂತ್ರನೇ ಬಳಸ್ಬೇಕು ಮಗನೇ. ಆ ರಾಜರಿಂದ ಹಿಡಿದು ಈಗಿನ ರಾಜಕಾರಣಿಗಳೆಲ್ಲ ಯುದ್ಧಗಳನ್ನ ಮಾಡ್ತಿರೋದು ತತ್ತರ. ಹಚ್ಚಿಲ್ಲ ರಾಜೀವನ್ ಕೊಟ್ಟಿಗೆ ಬೆಂಕಿನ. ಈ ಸಂಜೀವನ್ ಹಿಲ್ಮೆದಿಗೆ ಬೆಂಕಿ ಇಡೋಣ ಬಾರೋ ರಾಜೀವ. ನನ್ನ ಹೆಸರು ಬೈರ ಕಣ್ಣ. ಈಗ ನಿನ್ ರಾಜೀವ ನನ್ನ ರಮೇಶ ಅಂದ್ರ ನನಗೆ ಯಾಕೋ ಭಯ ಆಗ್ತಿದೆ ಕಣ್ಣ. ಭಯನ ನೀನ್ ಮಗನ ಹೆಸರಲ್ಲ ಶಿವಮ್ಮ. ನೀವೊಂದೇವಿ ಮಗ ಅನ್ಕೊಂಡ್ ಕಡಿಲ್ಲ. ಯಾರೋ ನೀವು ಕಾಳನ ಮಕ್ಕ ತೋಟ ಎಲ್ಲ ಹಾಳು ಮಾಡ್ತಾರೆ. ನಿಂತ್ಕೊಳ್ಳೆ ಸಂಜೀವಣ್ಣ 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 ಸಂಜೀವಣ್ಣ. ಆ ನಿಮ್ಮ ದಾಯಾದಿಗಳು ಹೊಲ ಮನೆ ತ್ವಾಟ ಎಲ್ಲ ಸರ್ವನಾಶ ಮಾಡ್ಬಿಟ್ರು. ಏನು ಉಳಿಲಿಲ್ಲ ಸಂಜೀವಣ್ಣ. ಹೌದು ಸಂಜೀವಣ್ಣ, ಏನು ಉಳಿದಿಲ್ಲ. ಬೈರ ರಗ್ ಹಾಕಿ ಶಂಕ ಊದಾಯ್ತು. ಕುರುಕ್ಷೇತ್ರ ಶುರು ಆಯ್ತು ಕಣ. ಯಾಕಣ್ಣ ಕೈ ಇಳಿಸ್ಬಿಟ್ಟೆ? ಯಾಕೋ ಅವನ ಮೇಲೆ ಕೈ ಮಾಡೋದಕ್ಕೆ ಮನ್ಸೇ ಬರ್ತಾ ಇಲ್ವೋ? ಅವನ ಮುಖ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಆ ಮಾತನ್ನ ಕೇಳಿದ್ರೇನ್ರು? ನಾನ್ ನೋಡಿದ ತಕ್ಷಣ ತೊಡೆಲ್ ನಡ್ಕ ಶುರುವಾಗೈತೆ. ಅದಕ್ಕೆ ನಾಟಕ ಆಡ್ತಾನೆ. ಲೇ ರಣ ಹೇಳಿ ಮುಚ್ಚಲೆ ಕಂಡಿದ್ದೀನಿ. ಕತ್ಲೆಯಲ್ಲಿ ಕನ್ನ ಹಾಕೋ ಕಳ್ಳು ಕುತಂತ್ರಿ ನೀನು ಕಣೋ. ನನ್ನ ದೃಷ್ಟಿಯಲ್ಲಿ ನೀನ್ ಗಂಡಸೇ ಅಲ್ಲ. ನಿನ್ನ ಮೂಗಿನ ಕೆಳಗಿನ ಕೂದಲು ನನ್ನ ಮೈಯಲ್ಲಿರೋ ರೋಗಕ್ಕೆ ಸಮಾನ. ತಪ್ಪು ತಿಳ್ಕೊಂಡಿದೀಯಾ? ಗಂಡಸಾಗಿರೋ ಹೊತ್ತಿಗೆನೆ ನಿನ್ನ ಎದುರ್ಸಕ್ಕೆ ಎದುರು ಬಂದೀನಿ ಅಷ್ಟೇ. ಯಾಕೆ ಮೊನ್ನೆ ನನ್ನ ಗಂಡು ಮಗನ ನಾಮಕರಣ ಮಾಡಿ ನನ್ನ ಗಂಡಸತ್ವನ ಸಾಬೀತ್ ಮಾಡಿವ್ನಿ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಕಣಲೇ. ಬನ್ನೂರಿಂದ ಮದ್ವೆಗೆ ಅಂತ ಬಂದ ಹಂಗೆ ಹೊಂಟೋಗ್ಬಿಟ್ಟಲ್ಲೋ. ನಿಮ್ಮನೆ ಹಾಳಾಗೋಗ, ನಿಮ್ಮನೆ ಯಾಕೊಟ್ಟಾಗ ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ನೀವೇ ಬರ್ದಾಡ್ ಸಾಯ್ರೋ. ಹೋದ್ರು ಕೆರೆ ಬೈಲಿಗೆ. ಅದು ನಿಮ್ಮಿಂದ ಅವನಿಗೆ ನಿಮ್ಗೋಸ್ಕರ ಬಾಯ್ ಬಿಟ್ಕೊಂಡು ಕುಂತೈತೆ. ಅಲ್ಲಿ ಹಳಸ್ರು ನಿಮ್ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ಬಾರ್ದು. ನಿಮ್ಮದಕ್ಕೆ ಜೀವನಕ್ಕೆ ಏನಾದ್ರೂ ಏರ್ಪಾಡು ಮಾಡು. ಸೇಡ್ ತೀರ್ಸ್ಕೊಳ್ಳೋದಿದ್ರೆ ನೀವೇ ಪಡ್ಕೊಂಡು ಸಾಯ್ರೋ. ಹೋಗ್ರೋ ಕೆರೆ ಬೈಲಿಗೆ. ಅದು ನಿಮ್ಮಿಂದ ಒಣಗಿ ನಿಮ್ಗೋಸ್ಕರ ಬಾಯ್ ಬಿಟ್ಕೊಂಡು ಕುಂತೈತೆ. ಅಲ್ಲಿ ಹರಸ್ರ ನಿಮ್ ರಕ್ತದ ಕೋಣೆನ ಮರ್ದಾಣ ಯಾಕೆ ಮಾಡ್ತೀರಾ ಊರನ್ನ? ಇಲ್ಲ ಇಲ್ಲ, ನೀವು ಸ್ಮಶಾನ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀವು ವಂಶಸ್ತ್ರ ಕಟ್ಟಿಸಿರೋ ಊರು ದೇವಸ್ಥಾನ ಓದು ಉದ್ಧಾರ ಆಗ್ಬೇಕು ಅಂದ್ರೆ ನೀವೊಬ್ಬರೇ ಸಾಧ್ಯ. ದೇವಸ್ಥಾನದ ಬಾಗಿಲು ತೆಗೆಸಿ ಪೂಜೆ ನಡೆಯೋ ಹಾಗೆ ಮಾಡಿ. ನಾನು ಬದುಕಿರೋವಾಗಲೇ ಒಂದೇ ಬರ್ಸ್ಕೊಂಡು
ಕಚ್ಚಾಡೋ ಕೊಡ್ಲಿಕ್ಕೆ ಕಾವಾಗಿರ್ಬಾರ್ದು. ಹೌದು, ನಮ್ಮ ವಂಶದ ಗೌರವ ನಾನೇ ಕಾಪಾಡ್ಕೋಬೇಕು. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಆ ಬೀಗದ ಕೈ ಕೊಡಿ. ಸಂಜೀವ, ಇವತ್ತಿನಿಂದ ಈ ಊರಿಗೆ ನೀನೇ ಯಜಮಾನ. ಯಾವ ಕಾರ್ಯವಾಗ್ಲಿ ನ್ಯಾಯವಾಗ್ಲಿ ನಿನ್ನ ಸಮ್ಮುಖದಲ್ಲೇ ನಡೆಯಬೇಕು ಅಂತ ನಾವೆಲ್ಲ ಸಂತೋಷದಿಂದ ಒಪ್ಕೊಂಡು ಈ ಜವಾಬ್ದಾರಿ ನಿನಗೊಪ್ಪಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ಬೇಗದ ಕಾಯಿ. ಧರ್ಮಪ್ಪನವ್ರಿಗೆ ಮುನಿಯ ಬೇಡ. ಸಂಜೀವಪ್ಪನವ್ರಿಗೆ, 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 ಸಂಜೀವಪ್ಪನವ್ರಿಗೆ. ಚಂದ್ರಿ, ನನ್ಗೆ ಯಾಕೋ ಭಯ ಜಾಸ್ತಿ ಆಗ್ತಾ ಇದೆ. ನಮ್ ತೋಳ್ನೆ ತಾಯ್ತ ಮಾಡ್ಕಟ್ಟಿದ್ದೀನಲ್ಲ, ಇನ್ನೂ ಯಾಕೆ ಭಯ ಪಡ್ತೀಯ? ನಾ ಹೇಳೋದೆಲ್ಲ ಹುಡುಗಾಟ ಅನ್ಕೋಬೇಡಿ. ನಂಗೆ ನಿಜವಾಗ್ಲೂ ಹೆದರಿಕೆ ಆಗ್ತಾ ಇದೆ. ಲಕ್ಷ್ಮಿ, ಲವ್ ಅಂದ್ರೆ ಹೀಗೇನೆ, ಆಸೆಯಿಂದ ಹುಟ್ಟಿ ಹೆದರಿಕೆಯಿಂದ ಬೆಳೆಯುತ್ತೆ, ಮತ್ತೆ ಧೈರ್ಯ ತುಂಬಿ ಪ್ರೇಮಿಗಳನ್ನ ಒಂದುಗೂಡಿಸುತ್ತೆ. ಯಾರಾದ್ರೂ ಬೇರ್ಪಡಿಸೋದು ಪ್ರಯತ್ನ ಪಟ್ರೆ ಸಿಡಿದೇಳುತ್ತೆ. ಆದ್ರೂ ಖಂಡಿತ ಸೋಲತ್ತೆ. ಇಲ್ಲ ಲಕ್ಷ್ಮಿ, ನಮ್ ಪ್ರೀತಿ ಗೆದ್ದೆ ಗೆಲ್ಲತ್ತೆ. ಮುನಿಯ, ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನೀನ್ ತಗ್ಲಾಕೋ ಹೊಸ ಭಗವದ್ಗೀತೆ ಹೇಳಿ ಕುರುಕ್ಷೇತ್ರ ಕುಮ್ಮಕ್ ಕೊಟ್ರೆ ಆ ಧರ್ಮಪ್ಪ ಸಂಜುನ್ ಜೊತೆ ರಾಜಿ ಮಾಡ್ಕೊಂಡು ಕುರುಕ್ಷೇತ್ರನೇ ನಡೆದ ಹಾಗೆ ಧರ್ಮ ಸಂಸ್ಥಾಪನೆ ಮಾಡ್ಬಿಟ್ನಲ್ಲೋ. ಮುಂದೆಲ್ಲ ಕಿಸಿಯೋದು ಉಸಿ ತಡ್ಕೊಂಡಿರ್ಲ, ಕಸಿ ಮಾಡಿರೋ ಒಂದ್ ಸಸಿ